ಅಭ್ಯರ್ಥಿ ನಮ್ಮ ವಿರುದ್ಧವಾಗಿದ್ದಾಗ ಇದ್ದೇ ಇರ್ತಾರೆ. ಗೊತ್ತಿಲ್ಲ, ಯಾಕಂದ್ರೆ ನಾವು ಯಾವತ್ತೂ ದ್ವೇಷ ನೋಡಿಲ್ಲ, ದ್ವೇಷದ ರಾಜಕಾರಣ ಮಾಡಿಲ್ಲ. ನೋವಿಲ್ಲ ನನಗೆ. ಅವೆಲ್ಲ ನಂಗೆ ಬರೋದಿಲ್ಲ ರೀ. ದ್ವೇಷದ ರಾಜಕಾರಣ ಮಾಡಿಲ್ಲ. ಒಂದೇ ಒಂದು ಹೇಳ್ತೀನಿ, ಈ ಎರಡು ಜಿಲ್ಲೆ ನಾನು ಇನ್ಸ್ಪೆಕ್ಟರ್ಗೆ 10 ಸರಿ ಫೋನ್ ಬರ್ತದೆ. ಎಷ್ಟು ಸರಿ? 10 ಸರಿ ಬರ್ತಾರೆ. ಲೋಕಾಯುಕ್ತ ಅಡಿಯಲ್ಲಿ ಇವ್ರಿಗೇನು ಕೆಲಸ? ಮಾಡಲಿ, ಸಂತೋಷ. ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೀನಿ 10 ವರ್ಷ, ಎಲೆಕ್ಷನ್ ಮಾಡಿದ್ದೀನಿ ನಾನು. ಸೋಲು ಗೆಲುವು ಯಾರಿಗೆ ಬೇಕಾದ್ರೆ ಇರ್ತದೆ, ಅರ್ಥ ಆಯ್ತಾ? ಸೋಲೋದು ಗೆಲ್ಲುವುದು ಬಗ್ಗೆ ನಾವು ಟೀಕೆ ಮಾಡೋಕ್ಕೆ ಹೋಗೋದೇ ಇಲ್ಲ. ನಾವು ಸೋಲ್ತೀವಿ, ಗೆಲ್ತೀವಿ, ಅದು ಒಂದು ವಿಚಾರ ಅಲ್ಲವೇ ಇಲ್ಲ. ಆದರೆ ನಾನು 10 ವರ್ಷ ಅವ್ರಿಗೆ ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನನ್ನ ಭ್ರಷ್ಟು ಅಂತಾರಪ್ಪ ಗೌರವಾನ್ವಿತ ರಮೇಶ್ ಕುಮಾರ್, ಲೂಟಿ ಮಾಡಿದ್ದೀನಿ ಅಂತಾರಪ್ಪ. ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರವಾನ್ವಿತ ರಮೇಶ್ ಕುಮಾರ್, ಯಾಕಂದ್ರೆ ನಾನು ಲಘುವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. 10 ವರ್ಷ ನಿಮಗೆ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ, ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ, ಹಳ್ಳಿಯಲ್ಲಿ ಹೂ ಕೊಟ್ವಿ, ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ, ಎಲೆ ಅಡಿಕೆ ಕೊಟ್ವಿ. ನೀವೇನಾದ್ರು ರೂಪಾಯಿ ಕೊಟ್ರಾ? ಒಂದು ನಿಮಿಷ ಸೇರಿ ಸರ್, ಕೊಟ್ರಾ? ಕೊಡಲಿಲ್ಲ. ಅವತ್ತು ಯಾಕೆ ಕೇಳಲಿಲ್ಲ? ಗೋವಿಂದಗೌಡ ಎಲ್ಲಿ ಬರ್ತದೆ ದುಡ್ಡು ಅಂತ ಯಾಕೆ ಕೇಳಲಿಲ್ಲ? ನೀವು ದೊಡ್ಡವರು. ವಾರಕ್ಕೊಂದು ಕಾರ್ಯಕ್ರಮ, 3 ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಅವತ್ತು ಯಾಕೆ ಕೇಳಲಿಲ್ಲ ರಮೇಶ್ ಕುಮಾರ್ ಅವರು? ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಮಾತಾಡ್ತಾ ಇಲ್ಲ, ಭಾಳ ಗೌರವಯುತವಾಗಿ ಮಾತಾಡ್ತಾ ಇದ್ದೀನಿ. ಅವತ್ತು ಯಾಕೆ ಕೇಳಲಿಲ್ಲ ರಮೇಶ್ ಕುಮಾರ್? ಯಾಕಂದರೆ ವಯಸ್ಸಲ್ಲಿ ಹಿರಿಯರವರು, ವಯಸ್ಸಲ್ಲಿ ಹಿರಿಯರು ರಮೇಶ್ ಕುಮಾರ್ ಅವರು. ಅವತ್ತು ಯಾಕೆ ಕೇಳಲಿಲ್ಲ ನನ್ನ ಬಗ್ಗೆ? ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸ್ಕೊಂಡಿದ್ದಾರೆ ನನಗೆ ಗೊತ್ತಿದೆ. ಇವತ್ತು ಅವರು ಸಾಯಿಬಾಬಾ ಭಕ್ತರು, ನಾನು ಭಕ್ತನೆ. ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ, ಗೋವಿಂದಗೌಡ ನಾನು ಯಾವುದೇ ಚುನಾವಣೆಗೆ ನಿನ್ನ ಕಡೆದು ಖರ್ಚು ಹಾಕ್ಸಿಲ್ಲ ಅಂದೇಳಿ. ಅವತ್ತು ನಾನು ಪ್ರಶ್ನೆ ಅಲ್ವಾ? ಇವತ್ತು ನನ್ನ ಪ್ರಶ್ನೆ. ನೋಡ್ರಿ, ನಾನು ವಿರೋಧ ಮಾಡೋರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಒಂದು ನಿಮಿಷ ಕೇಳೋಣ, ಒಂದು ನಿಮಿಷ ಕೇಳು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ, ಮೇಧಾವಿ ರಾಜಕಾರಣಿ. ಲೋಕಾಯುಕ್ತನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವತ್ತು ನಿನ್ನೆ ಅವ್ರ ಫೋನ್ ರೆಕಾರ್ಡು, ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ 10 ಸರಿ ಫೋನ್ ಮಾಡ್ತಾರೆ, 12 ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಮಾಡೋಂಥದ್ದು ಇದೆಯಾ? ಅಲ್ಲಪ್ಪ, ನಾನು ಹೇಳ್ತಾ ಇರೋದು ನಮ್ಮ ಮನೇಲಿ ನಡೆದಿರೋ ಘಟನೆ. ಒಂದು ನಿಮಿಷ ಕೇಳಪ್ಪ, ಒಂದು ನಿಮಿಷ ಕೇಳ್ರಿ. ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಕೊತ್ತೂರು ಮಂಜುನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ, ನನಗೆ ಅವಶ್ಯಕತೆ ಇಲ್ಲ. ಈಗ ಸುಧಾಕರ್ ಅವ್ರನ್ನೇನು ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ, ನಾನೇನು ಅವ್ರು ಗೋಟ್ರಲ್ಲ, ನಂಜೇಗೌಡರಿಗೇನಲ್ಲ. ನಾನು ರಮೇಶ್ ಕುಮಾರ್ ಗೋಟ್ರು, ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅರ್ಥ ಆಯ್ತಾ? ನಾನು ಅದನ್ನ ಅವ್ರನ್ನ ಕೇಳಬೇಕು. ಒಂದು ನಿಮಿಷ ಕೇಳ್ರಿ, ಪದ ಬಳಕೆ ಒಂದು ನಿಮಿಷ ಕೇಳ್ರಿ, ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ಪದ ಬಳಕೆ ಇದೆಯಲ್ಲ, ಪದ ಬಳಕೆ. ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು, ನಾನು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತೀನಿ. ಅವ್ರ ಪದ ಬಳಕೆ ಯಾವ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನಂದ್ರೆ
ನಮ್ಮ ತಾಯಿ ಬಗ್ಗೆ ಮಾತ್ರ ನಮ್ಗೇನು ನೋವು ಅನಿಸುತ್ತೇಳಿ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವತ್ತೂ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಒಂದು ನಿಮಿಷ ಇರಪ್ಪ, ನಾನು ನಿಮ್ಮಂತಲ್ಲ ಸರ್, ಎಲ್ಲೆಲ್ಲಿ ಯಾರು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಒಬ್ಬ ತಾಯಿ ಹೊಟ್ಟೆಲ್ಲಿ ಹುಟ್ಟಿರ್ತಾರಪ್ಪ, ನಾನು ಒಬ್ಬ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ದೀನಿಲ್ವ. ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟು ನೋವು ಅನಿಸ್ತದೆ. ಅವ್ರು ಮಾತಾಡಿಲ್ಲ, ನಾನು ಬಹಿರಂಗ ಕ್ಷಮೆ ಕೇಳ್ತೀನಿ. ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ, ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ. ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ನಾನು ಬಹಿರಂಗವಾಗಿ ಕ್ಷಮೆ ಹಾರಿಸ್ತೀನಿ. ಅವ್ರ ತಾಯಿ ನಮ್ಮ ತಾಯಿ ಅಲ್ವಾ, ನಮ್ಮ ತಾಯಿ ಇವತ್ತಿಲ್ಲ. ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ, ನಾವು ಸರ್ ಚುನಾವಣೆ ಗೆಲ್ಲೋ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್. ಇವತ್ತು ನಾನು ನಂಜೇಗೌಡರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಕೊತ್ತೂರು ಮಂಜುನಾಥ್ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ, ಇವ್ರ ಬಗ್ಗೆನೂ ಟೀಕೆ ಮಾಡೋ, ಯಾರೋ ಸುಧಾಕರ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ, ನನಗೆ ಅದರ ಅವಶ್ಯಕತೆನೇ ಇಲ್ಲ ಸರ್. ನಾನು ಹೇಳೋದು ಕೇಳಿ ಸರ್, ಅಧ್ಯಕ್ಷರಾಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ. ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದು. ಇವತ್ತು ಪೊಲೀಸರು ನನ್ನ ಕಾವಲು ಬರ್ತಾರೆ, SP ಹೇಳ್ತಾರೆ ಗೋವಿಂದ ಗೌಡರು ಅವ್ರಿಗೆ ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳಿಗೆ ಬಿಟ್ಟು ಹೊಡೆಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ನ ಕಾವಲಿದ್ದಾರೆ. ಅಲ್ಲಿ ನಾನು ಹೇಳಿದೆ ನನ್ನನ್ನು ಯಾರೋ ಪಡೆಯೋರು ಅಂದರೆ ಇಲ್ಲ ಸರ್, ನಮ್ಗೆ ಇದು ಬಂದಿದೆ ಸರ್. ನಾನು ನೋಡ್ರಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ. ನಾನು ಒಂದು ನಿಮಿಷ ಅದ್ರ ಬಗ್ಗೆ ಇನ್ನೊಂದು ವೇದಿಕೆಯಲ್ಲಿ ಈಗ ಒಂದು ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ನಿನ್ನೆ ಒಬ್ಬ ಪ್ರಮುಖವಾದಂಥ ಮಾತಾಡಿದ್ದಾರೆ, ನಾನು ಕಾಂಗ್ರೆಸ್ ಅಲ್ಲ ಅಂತ. ಅದಕ್ಕೆ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅದ್ರ ಬಗ್ಗೆ. ಇವತ್ತು ಅದು ಮಾತಾಡೋದು ಒಂದು ಇರಪ್ಪ, ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ನಿಮಿಷ ಕೇಳೋಣ. ನಾನು ಯಾಕೆ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ. ನಾನು ಸೋತು ಹೋಗಿದ್ರು ನನಗೇನು ಬೇಜಾರೇನಿಲ್ಲ, ನನಗೇನು ಬೇಜಾರಿಲ್ಲ ಸೋತು. ಆದರೆ ರಮೇಶ್ ಕುಮಾರ್ ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗೇನ್ರಿ ಇವತ್ತು ನನ್ನ ಪ್ರಾಣ ತೆಗೆಯೋ ಮಟ್ಟಕ್ಕೆ ಬರ್ತಾನೆ ಇತ್ತು. ನನ್ನ ಪ್ರಾಣಕ್ಕೇನಾರು ಆನೆ ಅದು ನೇರವಾಗಿ ರಮೇಶ್ ಕುಮಾರೇ ಕಾರಣ. ಇನ್ನು ಮೇಲೆ ಏನಾದ್ರು ನನಗೇನು ಕಿಂಚತ್ ಏನಾರು ಆದರೆ ಇವತ್ತು ಹೇಳ್ತಾರೆ, ಯಾಕೆ ಇವತ್ತು ನಡೆದಂಥ ಘಟನೆ ಅಲ್ಲಿ ಜನಗಳಿರ್ತಾರೆ, ಬಹಿರಂಗವಾಗಿ ಹೇಳ್ತಾನೆ ಗೋವಿಂದ ಗೌಡ್ರು ಧಿಕ್ಕಾರಕ್ಕೆ ಹೋಗ್ರಿ ಅಂದೇಳಿ. ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೇನು ಬೆಲೆ ಇಲ್ವಾ? ನನಗೆ ಅದೆಲ್ಲ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ ಸರ್. ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದೆ, ಏನೇನು ಹೋಗಿದೆಯೋ ಅದನ್ನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತಾ ಇರೋದು ಸರ್. ನಾನು ಹೇಳೋದು ಕೇಳಿ ಸರ್, ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಮನೆ ನನ್ನ ಸಾಯಿಬಾಬಾ ಭಕ್ತ. ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ, ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಆಗ್ತೀನಿ. 100% ಮಾಡಿದ್ದೀನಿ. ನನಗದು ಗೊತ್ತಿಲ್ಲ. ನಾನು 100% ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್, ಮಾತಾಡಿಲ್ಲ. ನಾನು ಮಾತಾಡ ಸರ್ ಕೇಳಿ ಸರ್, ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರೋವಂಥದ್ದು. ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಇವತ್ತು ಎರಡೇ ವಿಚಾರ, ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ, ನನಗೆ ಅದಕ್ಕೆ ಆಕ್ಷೇಪಣೆ ಇಲ್ಲ, ಮಾಡಲಿ. ಅಂಥ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ 10-12 ಸರಿ ಫೋನ್ ಮಾಡೋಂಥ ಅವಶ್ಯಕತೆ ಇದೆಯಾ? ನಮ್ಮ ಮನೆಯಲ್ಲೇ ಇದ್ದಾರೆ. RM ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಗೊತ್ತಿಲ್ಲದೆ ಏನಿಲ್ಲ. RM ಗೋಲ್ಡನ್ ಸಿಟಿ ಆ ಮನೆಗೆ ದಂಡ್ಯಾಗಿ ಬಂದಿದ್ದಾರೆ ಸರ್. ನಾನು 106 ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಎತ್ಕೊಂಡೋಗಿ ಕೊಟ್ಟಿದ್ದೀನಿ ಅವ್ರಿಗೆ. ಯಾರಿಗಡೆ 106 ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ. ನಾನು ಯಾವತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಅದೆಲ್ಲ ಪ್ರೀತಿ ಪಾತ್ರದ ಮಾಡೋವಂಥದ್ದು. ಅದು ಅವ್ರಿಗೆ ಜ್ಞಾಪಕ ಬರಲ್ಲ. SN ಸಿಟಿ ಅಂತಾರೆ. ಅವಾಗ ನಮ್ಮ ಮನೆಯವ್ರು ಹೇಳ್ತಾರೆ, ಇಲ್ಲಪ್ಪ RM ಗೋಲ್ಡನ್ ಸಿಟಿ ಅಲ್ಲೂ ಹೋಗಿ ಚೆಕ್ ಮಾಡೋಗಿ ಅಂತ ಹೇಳ್ತಾರೆ. ನನಗೇನಪ್ಪ ಹೇಳಿ, ನನಗೆ ನೋವಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ನಡೆದಂಥ ಘಟನೆ, ಪೊಲೀಸವ್ರು ಬಂದು SP ಕಳಿಸಿದ್ದಾರೆ. ಇವತ್ತು ಗೋವಿಂದ ಗೌಡ್ರು ತಟ್ಟಿದೆ, ನೀವು ಅಲ್ಲಿದ್ದು ಆಚೆಗೆ ಬಿಡಿ ಅಂದ್ಕೊಂಡು. ಅರ್ಥ ಆಯ್ತಾ? ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದರೆ, ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ. ಯಾಕಂದರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ, ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದರೆ. ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ, ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ. ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ, ನನಗಿಲ್ಲ ಸರ್. ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸವ್ರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು. ನನಗೆ ಜೀವ ಬೆದರಿಕೆ ಇದೆ ನಾನು ಹೇಳ್ತಾ ಇಲ್ಲ, ನನಗೆ ಜೀವ ಬೆದರಿಕೆ ಇದೆ, ನಾನೇನೋ ಆಗೋಗ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ಸರ್. ನಾನು ಈಗ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವೇ? ಸುಧಾಕರ್ ರಾಜಕೀಯವಾಗಿ ನನಗೆ ವಿರೋಧ ಇದೆ, ನಾನು ಅವ್ರ ಬಗ್ಗೆ ಯಾಕಂದ್ರೆ ನನ್ನ ಬಗ್ಗೆ ಅವರೇನೋ ನಡ್ಕೊಂಡಿಲ್ಲ. ಕೊತ್ತೂರು ಮಂಜುನಾಥ್ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ವೇ? ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾಡ್ತಾ ಇದ್ದಾರೆ ಅಂದ್ಕೊಂಡು ನನಗೆ ಚೆನ್ನಾಗಿ ಅರ್ಥ ಆಗ್ತದೆ. ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್. ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ.
ನನಗೆ ಅದು ಅವಶ್ಯಕತೆ ಇಲ್ಲ. ಏನು ಸರ್, ಬ್ಯಾಂಕಾಗಿ ನಡ್ಕೊಂಡು ಹೋಗ್ತದೆ. ನಾನು ಅದ್ರ ಬಗ್ಗೆ ಏನು ಅದು ವೈಯಕ್ತಿಕವಾಗಿ ನನ್ನನ್ನು ರಮೇಶ್ ಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ 10 ವರ್ಷ. ನನಗೆ 10 ವರ್ಷನೇ ಅವ್ರ ಪರಿಚಯ, 11 ವರ್ಷ. ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ. ಪೊಲೀಸವ್ರು ಇವತ್ತು ಬಂದು ನನಗೆ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಅದಕ್ಕೆ ಅರ್ಥ ಏನು? ಅಲ್ಲಿ ಹೇಳ್ತಾರೆ, ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ. ಇಷ್ಟೇ. ನಾನು ಚುನಾವಣೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ಸೋತವನು ನನ್ನ ತಮ್ಮನೇ. ಸೋತಿದ್ದೇನೆ, ಅವ್ನು ಸೋಲು ನನಗೂ ನೋವಿದೆ. ಸೋಲು ಗೆಲುವು ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ವಲ್ಲ. ಇವತ್ತು ಸೋಲ್ತೀವಿ, ನಾಳೆ ಗೆಲ್ತಾರೆ, ನನಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ. ಅಂತ ಒಟ್ಟಾರೆ ನನಗೆ ಈ ಚುನಾವಣೆ ನನಗೆ ಯಾವ ವಿಚಾರದಲ್ಲಿ ಖುಷಿ ತಂದಿಲ್ಲ. ಒಂದು ಅಂಶ